ಸ್ನೇಹಿತರೆ ನಮಸ್ಕಾರ. ಧಾರ್ಮಿಕ ಮಹತ್ವದ ಜೊತೆಗೆ ಜೀವನಕ್ಕೆ ಮಾರ್ಗಸೂಚಿಯಾಗೋ ಮತ್ತೊಂದು ವಿಡಿಯೋ ಜೊತೆ ಇಂದು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ಆರಂಭ ಮಾಡೋ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಂದಿನ ವಿಷಯಕ್ಕೆ ಬರೋಣ. ನಾವೆಲ್ಲರೂ ಮಲಗುವಾಗ ಕನಸುಗಳನ್ನು ಕಾಣ್ತೇವೆ. ಕೆಲವೊಮ್ಮೆ ಕನಸುಗಳು ಆಹ್ಲಾದಕರ ಜಗತ್ತಿನಲ್ಲಿ ನಾವು ನಮ್ಮನ್ನು ಮರ್ತೇ ಹೋಗುವಂತೆ ಮಾಡ್ತವೆ. ಎಷ್ಟೋ ದಿನದವರೆಗೆ ನಮಗೆ ಕೆಲವೊಂದಷ್ಟು ಕನಸುಗಳು ನೆನಪಲ್ಲಿ ಕೂಡ ಇರ್ತವೆ. ಇನ್ನು ಕೆಲವು ಕನಸುಗಳು ನಮ್ಮನ್ನು ನಿದ್ರೆಯಿಂದ ಎಚ್ಚರಗೊಳ್ಳುವಷ್ಟು ಭಯಭೀತರನ್ನಾಗಿ ಮಾಡಿಬಿಡ್ತವೆ. ಅಂತಹ ಕನಸುಗಳಲ್ಲಿ ಹಾವಿನ ಕನಸು ಕೂಡ ಒಂದು. ಸಾಕಷ್ಟು ಬಾರಿ ಕನಸಿನಲ್ಲಿ ಹಾವುಗಳನ್ನು ನೋಡಿರಬಹುದು. ಕೆಲವರು ಕನಸಲ್ಲಿ ಹಾವು ಕಂಡ್ರೆ ಅದು ಶುಭ ಅಂತ ಪರಿಗಣಿಸ್ತಾರೆ. ಇನ್ನೂ ಕೆಲವರು ಕನಸಿನಲ್ಲಿ ಹಾವು ಬಂದರೆ ಅದನ್ನು ಅಶುಭ ಅಂತ ಹೇಳ್ತಾರೆ. ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಹಾವು ಕನಸಲ್ಲಿ ಕಂಡ್ರೆ ಏನರ್ಥ? ಹಾವಿನ ಕೆಲವೊಂದು ಕನಸುಗಳನ್ನು ಶುಭ ಅಂತ ಹೇಳಲಾಗುತ್ತೆ, ಮತ್ತೆ ಕೆಲವೊಂದಿಷ್ಟು ಹಾವಿನ ಕನಸುಗಳನ್ನು ಅಶುಭ ಅಂತಾನೂ ಹೇಳಲಾಗುತ್ತೆ. ಹಾಗಿದ್ರೆ ಯಾವ ರೀತಿಯ ಹಾವಿನ ಕನಸು ಶುಭ, ಯಾವ ರೀತಿಯ ಹಾವಿನ ಕನಸು ಅಶುಭ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಕನಸಿನಲ್ಲಿ ಹಾವು ನಿಮ್ಮನ್ನು ಬೆನ್ನಟ್ಟುತ್ತಿದ್ದಂತೆ ಏನಾದರೂ ಕನಸು ಬಿದ್ದರೆ ಇದರ ಅರ್ಥ ನೀವು ಯಾವುದೋ ಭಯದಲ್ಲಿದ್ದೀರಿ. ಈ ಕನಸನ್ನು ಅಶುಭ ಅಂತಾನೆ ಪರಿಗಣಿಸೋದು. ಆದರೆ ಅದೇ ಹಾವು ನಿಮ್ಮನ್ನು ಕಚ್ಚಿದಂತೆ ಕನಸು ಬಿದ್ದರೆ ಅದು ನಿಮಗೆ ಮುಂದೆ ಬರಲಿರೋ ಗಂಭೀರ ರೋಗದ ಸೂಚನೆಯನ್ನು ನೀಡುತ್ತೆ. ಹಾಗಾಗಿ ಈ ಕನಸನ್ನು ನೋಡಿದ ನಂತರ ನೀವು ತುಂಬಾ ಎಚ್ಚರಿಕೆಯಿಂದ ಜಾಗರೂಕರಾಗಿ ಇರಬೇಕು ಅಂತ ಅರ್ಥ. ಇನ್ನು ಕನಸಿನಲ್ಲಿ ಹಾವಿನ ಹಲ್ಲುಗಳನ್ನು ನೋಡೋದು ಕೂಡ ಅಶುಭ ಅಂತಾನೆ ಹೇಳಲಾಗುತ್ತೆ. ಅದೊಂದು ವೇಳೆ ಇಂತಹ ಕನಸು ಬಿದ್ದರೆ ನೀವು ಯಾರಿಂದಲಾದರೂ ಮೋಸ ಹೋಗ್ಬೋದು ಅಥವಾ ಯಾರಾದರೂ ನಿಮಗೆ ಮೋಸ ಮಾಡ್ತಾರೆ ಅನ್ನೋದರ ಸೂಚನೆ ಆಗಿದೆ. ಮತ್ತು ಇಂತಹ ಕನಸುಗಳು ನಿಮಗೆ ನಷ್ಟ ಕೂಡ ಉಂಟು ಮಾಡಬಹುದು ಅನ್ನಲಾಗುತ್ತೆ. ಮತ್ತು ಈ ಕನಸುಗಳ ಜೊತೆಗೆ ಒಂದು ವೇಳೆ ನಿಮಗೆ ಕನಸಿನಲ್ಲಿ ಹಾವು ಮತ್ತು ಮುಂಗಸಿಯ ನಡುವೆ ಜಗಳ ನಡೆಯೋದೇನಾದರೂ ಕಂಡು ಬಂದರೆ ನೀವು ಕಾನೂನಿನ ತೊಂದರೆಗಳಲ್ಲಿ ಸಿಲುಕಿಕೊಳ್ಳಬಹುದು ಅನ್ನೋದರ ಮುನ್ಸೂಚನೆ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ಇರೋದೇ ವಾಸಿ. ಇನ್ನು ನೀವು ಮಲಗಿದ್ದಾಗ ನಿಮ್ಮ ಕನಸಿನಲ್ಲಿ ಬಹಳಷ್ಟು ಹಾವುಗಳನ್ನು ಕಂಡ್ರೆ ಇದರರ್ಥ ನಿಮಗೆ ಕೆಲವು ತೊಂದರೆಗಳು ಎದುರಾಗಲಿವೆ ಅನ್ನೋದಾಗಿದೆ. ಆದರೆ ನೀವು ಈ ಹಾವುಗಳನ್ನು ಕನಸಿನಲ್ಲಿ ಕೊಂದರೆ, ನಿಮ್ಮಿಂದ ಹಾವು ದೂರ ಓಡಿಸಿದರೆ ನೀವು ನಿಮ್ಮ ಮುಂಬರುವ ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ಎದುರಿಸೋಕೆ ಸಿದ್ಧರಾಗಿದ್ದೀರಿ ಅನ್ನೋದು ಅರ್ಥವಾಗುತ್ತೆ. ಇದರ ಮತ್ತೊಂದು ಅರ್ಥ ಅಂದರೆ ಇದರಲ್ಲಿ ನಿಮ್ಮ ಗೆಲುವು ಹೆಚ್ಚು ಸುಲಭವಾಗಿದ್ದು ಯಾವುದೇ ಕಠಿಣ ಪರಿಶ್ರಮವನ್ನು ಮಾಡದೆ ಕಷ್ಟ ನಿಮ್ಮಿಂದ ದೂರವಾಗುತ್ತೆ ಅನ್ನೋದಾಗಿದೆ. ಇಷ್ಟೆಲ್ಲ ಕನಸುಗಳ ಜೊತೆಗೆ ಕನಸಿನಲ್ಲಿ ನೀವು ಒಂದು ವೇಳೆ ಸತ್ತ ಹಾವನ್ನು ಕಂಡ್ರೆ ಇದರರ್ಥ ನಿಮ್ಮ ಭವಿಷ್ಯ ಉತ್ತಮವಾಗಿರುತ್ತೆ ಅನ್ನೋದಾಗಿದೆ. ಆದರೆ ಇದಕ್ಕೆ ವಿರುದ್ಧವಾಗಿ ನಿಮ್ಮ ಕನಸಿನಲ್ಲಿ ಹಾವಿನ ಹಲ್ಲುಗಳನ್ನು ನೋಡಿದರೆ ನಿಮ್ಮ ಹತ್ತಿರವಿರೋ ಯಾರಾದರೂ ನಿಮಗೆ ಹಾನಿ ಮಾಡಲಿದ್ದಾರೆ ಅಂತ ಅರ್ಥ. ಹೀಗೆ ಮಾಡುವವರು ನಿಮ್ಮ ಹಿತೈಷಿಗಳೇ ಆಗಿರಬಹುದು, ಬೇರೆಯವರು ಆಗಿರಬಹುದು. ಅಂಥ ಜನ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಇಂತಹ ಕನಸು ಬಿದ್ದಾಗ ತುಂಬ ಹುಷಾರಾಗಿ ಎಲ್ಲರ ಜೊತೆಗೆ ಇರಬೇಕಾಗುತ್ತೆ. ಇನ್ನು ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಬಣ್ಣದ ಹಾವು ಕಂಡ್ರೆ ನಿಮ್ಮ ಅದೃಷ್ಟ ಒಲಿತು ಅಂತಾನೆ ತಿಳ್ಕೊಂಬಿಡ್ರಿ. ಅದೃಷ್ಟದ ಬಾಗಿಲು ತೆರೆಯಲಿದೆ ಅನ್ನೋದು ಇಂತಹ ಕನಸಿನ ಅರ್ಥವಾಗಿರುತ್ತೆ. ಆದರೆ ನೀವು ಮತ್ತೆ ಮತ್ತೆ ಈ ಹಾವುಗಳನ್ನು ನೋಡ್ತಾನೆ ಇದ್ದರೆ ನೀವು ಪಿತೃದೋಷದಿಂದ ಬಳಲುತ್ತಿದ್ದೀರಿ ಅನ್ನೋ ಅರ್ಥವನ್ನು ಕೂಡ ಇದು ನೀಡುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಯಾವೆಲ್ಲ ಹಾವುಗಳು ಕನಸಲ್ಲಿ ಬಂದರೆ ಯಾವ ರೀತಿ ಬಂದರೆ ಶುಭ ಸೂಚನೆ ಕೊಡುತ್ತೆ, ಅದೇ ಯಾವ ಹಾವುಗಳು ಯಾವ ರೀತಿಯಲ್ಲಿ ಬಂದರೆ ಅಶುಭ ಸೂಚನೆ ನೀಡುತ್ತೆ ಅನ್ನೋದನ್ನು. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗೋ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ. ಧನ್ಯವಾದ.